ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾ? ನಾವಿವತ್ತು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ದೀವಿ. ನಾವಿವಾಗ 9 ಗಂಟೆ ಟ್ರೈನ್ ಬರುತ್ತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಏನು ಜಾಸ್ತಿ ಹೊತ್ತು ಇನ್ನೂ ಕೂತ್ಕೊಳ್ಳಿಲ್ಲ, ಬೇಗನೆ ಬಂತು ಟ್ರೈನು. ಮತ್ತು ಸೀಟು ಅಷ್ಟೇ, ನಾವು ಬೇಗ ಹೋಗಿ ಕೂತ್ಕೊಂಡ್ಬಿಟ್ರೆ ಬೇಗ ನಮಗೆ ಸೀಟು ಸಹ ಚೆನ್ನಾಗಿ ಸಿಗುತ್ತೆ. ನೋಡಿ, ಇವಾಗ ಟ್ರೈನು ಬಂದೇ ಬಿಡ್ತು. ತುಂಬಾ ಜನ ಎಲ್ಲ ಅಂತ ಊರಿಗೆ ಹೋಗೋರು ತುಂಬ ಜನ ಇತ್ತು. ಮತ್ತು ಹತ್ತು ಸೀಟೆಲ್ಲ ಆರಾಮಾಗಿ ಸಿಕ್ತು. ಕೂತ್ಕೊಂಡು 10 ನಿಮಿಷ ಆಯಿತು. ಅಷ್ಟು ಬೇಗ ಟ್ರೈನ್ ಹೊರಟೇ ಬಿಡ್ತು. ಅಂತೂ ಇಂತೂ ಟ್ರೈನ್ ಹೊರಟಾಗ ನಮಗೆ ಬೇಗ ರೀಚ್ ಆಗುತ್ತೋ ಇಲ್ವೋ, ಎಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋಗುತ್ತೋ ಅನ್ನೋ ಭಯ ಇತ್ತು. ಪರವಾಗಿಲ್ಲ, ಅಂದರೆ ಮಂಡ್ಯ ಒಂದು 2 ಜಾಗದಲ್ಲೇನೋ ಸ್ಟಾಪ್ ಕೊಟ್ಕೊಂಡು ಹೋಯ್ತು ಅಷ್ಟೇ. ನಮಗೇನು ಅಷ್ಟು ಇದು ಅನ್ನಿಸ್ಲಿಲ್ಲ. ಮತ್ತು ಅಂತೂ ಇಂತೂ ನಾವು ಮೈಸೂರಿಗೆ ರೀಚ್ ಆಗಿ ಬಂದೇ ಬಿಟ್ಟು ಮೈಸೂರಿಗೆ ಬಂದುಬಿಟ್ಟು ಇವಾಗ ನಮಗೆ ನಮ್ಮ ಮೈಸೂರಿಂದ ನಮ್ಮ ಊರಿಗೆ ಹೋಗ್ಬೇಕು. ಇವಾಗ ಅಲ್ಲಿಂದ ನಮಗೆ ಅಂತೂ ಇಂತೂ ನಾವಿವಾಗ ತುಂಬ ಲ್ಯಾಗೇಜ್ ಇತ್ತು. ತುಂಬಾ ಸ್ವಲ್ಪ ಹಿಂಸೆ ಅನ್ನಿಸ್ತಾಯಿತ್ತು. ಹೆಂಗೋ ನಾವು ರೀಚ್ ಬಂದು ಮತ್ತು ಇವಾಗ ನಾವು ಊರಿಗೆ ಹೋಗಬೇಕು ಅಂದರೆ ನಮ್ಮ ಊರಿಗೆ ಒಂದು ಸ್ವಲ್ಪ ಬಸ್ಸಿನ ರೂಟು ತುಂಬ ಕಮ್ಮಿ. ಹಂಗಾಗಿ ಅಂದರೆ ಅತ್ತೆ ಮನೆಗೆ ಬಸ್ಸಿನ ರೂಟು ತುಂಬ ಕಮ್ಮಿ. ಏನು ಮಾಡೋದು ಈಗ? ಬಸ್ಸಿಲ್ಲ ಅಂತಂದರೆ ನಾವು ಎಲ್ಲೂ ಯಾವುದೂ ಬರೋಲ್ಲ. ಬರೋದೇ 4 ಗಂಟೆ 5 ಗಂಟೆ ಅಂತ ಹೇಳಿದ್ರು. ಹಾಗಾಗಿ ನಾವೇನು ಮಾಡ್ದೋ, ಆಟೋ ಹಿಡ್ಕೊಂಡು ಬಂದೋ. ಆಟೋಗೆ 300 ರೂಪಾಯಿ ಕೊಟ್ಕೊಂಡು ಆಟೋದಿಂದ ಬಂದಿದ್ದಾಯಿತು. ಬಂದು ಸಾಯಂಕಾಲ ಸರಿ ಎಳ್ನೀರಾದರೂ ಕುಡ್ಕೊಂಡು ಹೋಗೋಣ ಅಂತ ಜಮೀನಿಗೆ ಬಂದೋ, ಎಳ್ನೀರು ಕುಡಿಯೋಣ ಅಂತ. ಏನಂದರೆ ಎಲ್ಲ ಹಬ್ಬದಲ್ಲಿ ನೆಂಟರೆಲ್ಲ ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಳ್ನೀರೇ ಇಲ್ಲ. ಅಂತೂ ಇಂತೂ ನಾವು ಕಾಯಿನೇ ಕಿತ್ಕೊಂಡು ಕುಡಿದ್ಬಿಟ್ಟು ಹೋದೋ. ಮತ್ತು ಇನ್ನೊಂದು ಏನು ಅಂದರೆ, ಸಖತ್ತಾಗಿತ್ತು, ಕೂಲಾಗಿ ಗಾಳಿ ತಣ್ಣಗೆ ಚೆನ್ನಾಗಿತ್ತು. ಆದರೆ ಎಳ್ನೀರೇ ಸ್ವಲ್ಪ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮತ್ತು ಹಾಗೆ ಈ ಎಳ್ನೀರು ಕೀಳೋಕ್ಕೆ ಯಾರ ಕೈಲೂ ಬರ್ತಾಯಿಲ್ಲ. ನಾವು ಬಂದಿರೋದೇ ಲೇಡೀಸ್, ಎಲ್ಲ ನಾವು ಲೇಡೀಸೇ ಬಂದಿದ್ದೀವಿ. ಅಂದರೆ ನಮ್ಮ ಮೈದುನ ಹೆಂಡ್ತಿ, ನಾನು ಹಿಂಗೆ ಬಂದಿರೋದ್ರಿಂದ, ಮಕ್ಕಳು ನಾವೇ ಬಂದಿರೋದ್ರಿಂದ ಕೀಳೋಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ. ಟ್ರೈ ಮಾಡ್ತಾಯಿದ್ದೀವಿ, ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಕಷ್ಟ ಆಗ್ತಾಯಿತ್ತು. ನೋಡೋಣ, ಅಂತೂ ಇಂತೂ ಹೆಂಗೋ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಕಿತ್ತೋ ಅಷ್ಟರಲ್ಲಿ ನಮ್ಮ ಮಾವ ಬಂದ್ಬಿಟ್ಟು ಅವರು ಚಚ್ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಚಚ್ಕೊಡ್ತಾಯಿದ್ರು. ಹಾಗೆ ಚಚ್ಚಿಸ್ಕೊಂಡು ಕುಡಿದ್ಬಿಟ್ಟು ನಾವು ಹಾಗೆಯೇ ಅಲ್ಲಿಂದ ಹೊರಡಬೇಕು. ಅಲ್ಲಿಂದ ಹೊರಡ್ತಾಯಿದ್ದೀವಿ.
ಇನ್ನೊಂದೇನು ಅಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದು ಹೊರಗಡೆ ನೋಡಿದ್ರೆ ಹಿಮ ಅಷ್ಟೊಂದು ಹಿಮ ಬೀಳ್ತಾಯಿತ್ತು. ಎಷ್ಟರ ಮಟ್ಟಿಗೆ ಹಿಮ ಬೀಳ್ತಾಯಿತ್ತು ಅಂದರೆ ಇದು 5 ಗಂಟೆ ಬೆ ಇದರಲ್ಲಿ ಹಳ್ಳೀಲೆಲ್ಲ 5 ಗಂಟೆಗೆಲ್ಲ ಎದ್ದು ಹಸು ಕಟ್ಟಾಕಿ ಹಾಲು ಕರೆದು ಡೈರಿಗೆ ಹಾಕಿ ಏನೋ ಒಂಥರ ಚೆಂದನಪ್ಪ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬೆಳಗ್ಗೆನೇ ಜಮೀನಿಗೆ ಹೋಗೋಣ, ಎಳ್ನೀರು ಕುಡಿಯೋಣ. ನಮಗೆ ಎಳ್ನೀರು ಮೇಲೆ ಜಾಸ್ತಿ ಇದಾಗಿತ್ತು. ಮತ್ತು ಆಗ ಎಳ್ನೀರು ಕುಡಿಯೋಣ ಅಂತ ಹೋದೋ. ನೋಡಿ ಹಿಮ ಎಷ್ಟೊಂದು ಬೀಳ್ತಾಯಿದೆ, ಕಾಣಿಸ್ತಾನೆ ಇಲ್ಲ ನೋಡಿ. ಫುಲ್ಲು ವೈಟ್ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಹಿಮ ಬೀಳ್ತಾ ಇರೋದು. ಅಲ್ಲಿ ಫುಲ್ಲು ಹಿಮ ಬೀಳ್ತಾಯಿತ್ತು. ಆಗ ನಮ್ಮ ಸೈಡೆಲ್ಲ ನೋಡಿ ಜಮೀನದ್ದು ಸಗಣಿ ಎಲ್ಲನೂ ಈ ಥರ ತಿಪ್ಪೆ ಅಂತ ನಾವು ಅಂತೀವಿ. ನೀವೇನಂತೀರ ಗೊತ್ತಿಲ್ಲ ನನಗೆ. ನಮ್ಮ ಸೈಡ್ ಅನ್ನೋದು ತಿಪ್ಪೆ ಅಂತೀವಿ. ಅದನ್ನು ಶೇಖರಣೆ ಮಾಡಿ ಅದೊಂದು ಸ್ವಲ್ಪ ಕೊಳೆತು ಚೆನ್ನಾಗಿದಾದಮೇಲೆ ಆ ಗೊಬ್ಬರನ ನಮ್ಮ ಜಮೀನಿಗೆ ಹಾಕೋತೀವಿ. ಹಾಗೆಯೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ಮತ್ತು ಕಾಕಡ ಗಿಡನೂ ಹಾಕಿದ್ದಾರೆ ಇಲ್ಲಿ ನೋಡಿ. ಕಾಕಡ ಗಿಡ ಮತ್ತು ಇದು ಎಂಥದ್ದು ಗೆಣಸು ಇದನ್ನೆಲ್ಲ ಹಾಕಿದ್ದಾರೆ. ಪರವಾಗಿಲ್ಲ. ಈ ಬೇಸಿಗೆಯಲ್ಲೂ ಮಳೆ ನೀರು ಇಲ್ಲ, ಕಮ್ಮಿ ಅಂದ್ರೂ ಚೆನ್ನಾಗಿ ಹಸ್ರಾಗಿ ಇತ್ತು. ಇಷ್ಟ ಆಗ್ತಾಯಿತ್ತು. ಹಸ್ರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಹಾಗೆಯೇ ನಾವು ಸಸಿ ಹಾಕೋಣ, ತೆಂಗಿನ ಸಸಿ ಹಾಕೋಣ, ನಮ್ಮ ಮಕ್ಕಳು ನಾವೆಲ್ಲ ತೆಂಗಿನ ಸಸಿ ಹಾಕೋಣ ಅಂತ ಹೋದೋ. ಆದರೆ ನಾವು ಅಂದ್ಕೊಂಡಿದ್ದು ಈ ಪರಂಗಿ ಗಿಡನೋ ಇದು ಗುಲಾಬಿ ಗಿಡನೋ ನೆಡ್ತೀವಲ್ಲ, ಅದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಯಿತು ನಮಗೆ. ನೋಡಿ ಹೂವು ಎಷ್ಟು ಚೆನ್ನಾಗಿತ್ತಲ್ವ. ಹಾಗೆಯೇ ಎಳ್ನೀರನ್ನ ಮತ್ತೆ ಕೆಚ್ಕೊಂಡು ಕುಡಿಬೇಕು ಅಂದರೆ ಯಾರಿಗೂ ಚೆಚ್ಚಕ್ಕೆ ಬರ್ತಾಯಿಲ್ಲ. ನಾನು ಸರ್ಕಸ್ ಮಾಡ್ತಾಯಿದ್ದೀನಿ, ಅಲ್ಲಿ ಇಲ್ಲಿ ಹಾಕ್ಕೊಂಡು ಚೆಚ್ಚಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಅಂತೂ ಇಂತೂ ಹೆಂಗೋ ಸುಮಾರಾಗಿ ಚೆಚ್ಕೊಂಡು ಕುಡಿದ್ಬಿಟ್ಟು ಹೊರಟೋ. ನೋಡಿ ಈ ಥರ. ಮತ್ತು ಸೀಬೆಕಾಯಿ ಎಲ್ಲ ಸೀಬೆಕಾಯಿ ಸಕ್ಕತ್ತಾಗಿತ್ತು, ಸೂಪರಾಗಿ ಇತ್ತು. ನಾವು ಅದೊಂದಷ್ಟು ಕಿತ್ಕೊಂಡು ತಿಂದು ಅದನ್ನೂ ಅಲ್ಲಿಂದ ತಿಂದ್ಬಿಟ್ಟು ನೋಡಿ ಅಲ್ಲಿ ಎಷ್ಟು ಸೀಬೆಕಾಯಿ ಇದೆ ಅಂದರೆ ತುಂಬ ಇದೆ. ಮತ್ತೆ ಪುನಃ ಅಲ್ಲಿ ಕಾಯಿ ಬಿಟ್ಟು ಇಮ್ಮಿಡಿಯೇಟ್ಲಿ ಹೂವು ಚೊಟ್ಟು ಎಲ್ಲ ಆಗಿದೆ. ನೆಕ್ಸ್ಟು ಕಾಯಿ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಸೂಪರಾಗೇ ಇದೆ. ಅಲ್ಲಿಂದ ನಾವು ಮತ್ತೆ ಸೀಬೆಕಾಯಿಗೆ ತುಂಬಾ ಬ್ಯಾಂಗ್ಳೂರಲ್ಲಿ ನಾವು ಎಷ್ಟು 80 ರೂಪಾಯಿ ಹಾಕಿರ್ತಾರೆ, ಮತ್ತು 70 ರೂಪಾಯಿ ಹಾಕಿರ್ತಾರೆ. ಇಲ್ಲಿ ನಾವು ದುಡ್ಡು ಕೊಟ್ಟು ತಗೊಂಡು ತಿನ್ನೋದಕ್ಕೆ ನಮಗೆ ಅಯ್ಯೋ ಇಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ ಅನಿಸುತ್ತೆ. ಇಲ್ಲಿ ಹಣ್ಣಾಗಿ ಕೆಳಗಡೆ ಎಲ್ಲ ಸುರಿದೋಗಿದ್ದಾವೆ. ನೋಡಿದ್ರೆ ಅನಿಸುತ್ತೆ ಅಪ್ಪ ಏನಪ್ಪ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಅವು ಕಾಯಿಗೆ ಇಷ್ಟೊಂದು ರೈಟು, ಇಲ್ಲಿ ನೋಡಿದ್ರೆ ಅದಕ್ಕೆ ಬೆಲೆನೇ ಇಲ್ವಲ್ಲ ಅನಿಸುತ್ತೆ. ಅದಕ್ಕೆ ಹೇಳೋದು ಹಳ್ಳಿ ಜೀವನನೇ ಸೂಪರ್ ಜೀವನ ಅಂತ. ನಿಮಗೆ ಕೆಳಗಡೆ ಬಿದ್ದಿರೋವೆಲ್ಲನೂ ತೋರಿಸ್ಬೇಕಾಗಿತ್ತು, ನಾನು ತೋರಿಸ್ಲಿಲ್ಲ. ನೋಡಿ ಬುಡದಲ್ಲಿ ಕಾಯಿ ನೋಡಿ ಹೆಂಗೆ ಬಿಟ್ಟಿದೆ ಅಂತ. ಅಂದರೆ ಸೀಬೆ ಗಿಡ ಬುಡದಲ್ಲಿ ಬಿಟ್ಟಿರೋ ಕಾಯಿ ಇದು. ನನಗನ್ಕ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಂದ ನಮ್ಮ ಅತ್ತೆ ಅವರ ಅಕ್ಕಪಕ್ಕದವರು, ನಮ್ಮ ಚಿಕ್ಕತ್ತೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾತಾಡ್ತಾ ಕೂತಿದ್ರು. ಸೊಪ್ಪನ್ನ ನಾವೇ ಕಿತ್ಕೊಂಡು ಬಂದಿದ್ದು. ಸೊಪ್ಪು ಬಿಡಿಸ್ತಾ ಇದ್ದರು. ಬಟಣಿಗೆ ಸೊಪ್ಪು ಅಂತ ಕಿತ್ಕೊಂಡು ಬಂದಿದ್ದು. ನೋಡಿ ಅಜ್ಜಿ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಎಷ್ಟು ಖುಷಿಯಾಗಿದ್ದಾರೆ. ನನಗೆ ಅವ್ರನ್ನ ನೋಡ್ತಾ ಇದ್ದರೆ ಅನ್ನಿಸ್ತಾಯಿತ್ತು, ಅಪ್ಪ ಇದ್ದರೆ ಹೀಗಿರಬೇಕಪ್ಪ, ಯಾವುದೇ ಆಗಲಿ ಖುಷಿಯಾಗಿರಬೇಕು ಜೀವನದಲ್ಲಿ, ಇವ್ರಂಗಿರಬೇಕು ಅಂತ ನನಗೆ ಇಷ್ಟ ಆಯಿತು. ಇವರು ಇವಾಗ ಮಾತಾಡ್ತಾ ಕೂತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಅಂತ. ಹಾಗೆಯೇ ನಮ್ಮ ಚಿಕ್ಕತ್ತೆ ಎಷ್ಟು ಸೊಪ್ಪು ತುಂಬ ಚೆನ್ನಾಗಿತ್ತು. ಸೊಪ್ಪು ಎಲ್ಲನೂ ಬಿಡಿಸ್ತಾ ಕೂತಿದ್ರು. ಬಿಡಿಸ್ಬಿಟ್ಟು ನಾನು ಅಜ್ಜಿನ ಊಟ ಮಾಡೋಕೆ ಕರಿತಾಯಿದ್ದೀನಿ. ಕಾಫಿ ಕುಡೀರಿ ಬನ್ನಿ ಅಂತ ಇದ್ದೀನಿ. ಎಲ್ಲವ ಬೇಡ, ನಾನು ಬರಲ್ಲ, ಕುಡಿಯಲ್ಲ, ನಾನು ಕುಡ್ಕೊಂಡು ತಿಂದ್ಕೊಂಡು ಬಂದಿದ್ದೀನಿ, ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಫೋರ್ಸ್ ಮಾಡ್ತಾಯಿದ್ದೆ ಅವರನ್ನು. ಮತ್ತು ಹಾಗೆಯೇ
ನಮಗೆ ನಮ್ಮ ಮಕ್ಳು ತಂದಿದ್ವಲ್ಲ ಅದೇ ಎಳ್ನೀರನ್ನ ಚಿಚ್ಕೊಂಡು ಕುಡಿತಾಯಿದ್ದೀವಿ. ಇನ್ನೊಂದೇನು ಅಂದರೆ ಇವರು ನಮ್ಮ ಚಿಕ್ಕ ಮಗ ಕಿಚ್ತಾ ಇದ್ದಾನೆ, ನನಗೆ ಬೇಡ ಅಂತ ನಾನು ಬೇಡ ಕಣೋ ಚಿಚ್ಚಬೇಡ ನಿನಗೆ ಬರಲ್ಲ ಅಂತ ಕೇಳ್ತಾನೇ ಇಲ್ಲ. ಅಂತೂ ಇಂತೂ ನನಗೆ ಅವ್ನು ಇದ್ದರೆ ಭಯ ಆಗ್ತಾಯಿತ್ತು. ಎಲ್ಲಿ ಕೈಗೆ ಏನಾದರೂ ಏಟು ಮಾಡ್ಕೊಬಿಡ್ತಾನೇನೋ ಅಂತ ಭಯ ಆಗ್ತಿತ್ತು. ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ, ಚುಚ್ಚುತ್ತೀನಿ ಅಂತ ಇದ್ದ. ಹಾಗೆಯೇ ನಮ್ಮ ಅತ್ತೆಗೆ ನಾನಂದೆ, ಅಮ್ಮ ಅನಿಸ್ಲಂಡು ಬೇಕಾಗಿತ್ತು ಅಮ್ಮ ಅಂದೆ. ಅವ್ರೇನು ಮಾಡಿದ್ರು, ಎಲ್ಲೋ ಹೋಗಿ ಈಸ್ಕೊಂಡು ಬಂದು ಕೊಟ್ಟರು. ಅನಿಸ್ಲಂಡು ಮಾತ್ರ ಸಖತ್ತಾಗಿತ್ತು, ಸ್ವೀಟಾಗಿ ಇತ್ತು. ಆದರೆ ಮೇನ್ ಏನಪ್ಪ ಅಂದರೆ ಅವ್ರಿಗೆ ಕಟ್ ಮಾಡೋಕ್ಕೆ ಪಾಪ ಬರ್ತಾಯಿಲ್ಲ. ಏನು ಒಬ್ರಿಗೊಬ್ರು ನಮ್ಮ ಚಿಕ್ಕತ್ತೆ ನಮ್ಮ